ಮೂಡಾ ಪ್ರಕರಣ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂಥ ಅರ್ಜಿ ಇವತ್ತು ಧಾರವಾಡ ವಿಭಾಗೀಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಗೆ ಬಂತು. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಏನಾಯ್ತು ಪ್ರಕರಣ, ಏನೆಲ್ಲ ವಾದಗಳ ಮಂಡನೆ ಆಯಿತು, ಮತ್ತು ತೀರ್ಪು ಯಾವಾಗ ಬರ್ತದೆ, ಏನಾಯ್ತು? ಸರ್, ಇವತ್ತು ಬೆಳಗ್ಗೆಯಿಂದ ಕೂಡ ನಾವು ನಮ್ಮ ವಕೀಲರು ವಾದಗಳು ಮಂಡನೆ ಮಾಡಿದರೆ, ಸೊ ಎದುರುದಾರ ವಕೀಲರುಗಳು ಸಮಯಾವಕಾಶ ಕೇಳಿದ್ರು. ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಕಾಲಾವಕಾಶ ಕೊಡೋಲ್ಲ. ಇವತ್ತು ಎಲ್ಲರೂ ಕೂಡ ತಮ್ಮ ವಾದವನ್ನು ಮಂಡನೆ ಮಾಡಬೇಕು ಅಂತೇಳಿ ಹೇಳಿದ ಹಿನ್ನೆಲೆಯಲ್ಲಿ ಸೊ ಎದುರುದಾರ ವಕೀಲರುಗಳು ಕೂಡ ಇವತ್ತು ವಾದವನ್ನು ಮಂಡನೆ ಮಾಡಿದರು. ಸೊ ಬೆಳಗ್ಗೆಯಿಂದ ಇವತ್ತು ಇಷ್ಟೊತ್ತಿನವರೆಗೂ ಸಾಕಷ್ಟು ವಿವರವಾದ ವಾದ ವಿವಾದ ನಡೆದಿದೆ. ಅದಕ್ಕೆ ಪೂರಕವಾದ ಕೆಲವು ದಾಖಲೆಗಳನ್ನು ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಇವೆಲ್ಲವನ್ನು ಆಲಿಸಿದಂಥ ಮಾನ್ಯ ನ್ಯಾಯಮೂರ್ತಿಗಳು ತೀರ್ಪನ್ನು ಕಾಯ್ದಿರಿಸಿ ಇವತ್ತು ವಿಚಾರಣೆಯನ್ನು ಮುಕ್ತಾಯ ಮಾಡಿದ್ದಾರೆ. ಸರ್, ಈಗ ಸಿಬಿಐ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥದ್ದು ಅನ್ನುವಂಥದ್ದು ಕಾಂಗ್ರೆಸ್ ಆರೋಪ. ಇಂಥ ಸಂದರ್ಭದಲ್ಲಿ ನೀವು ಸಿಬಿಐನೇ ಯಾಕೆ ಕೇಳ್ತಾ ಇದ್ದೀರಿ? ಲೋಕಾಯುಕ್ತದ ಮೇಲೆ ಯಾಕೆ ನಿಮಗೆ ಗ್ಯಾರಂಟಿ ಇಲ್ಲ? ಸರ್, ಈಗ ನಮಗೆ ಲಭ್ಯ ಆಗಿರೋ ದಾಖಲಾತಿಗಳ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಆರೋಪಿತರ ಜೊತೆ ಶಾಮೀಲಾಗಿ ಅವ್ರನ್ನ ರಕ್ಷಣೆ ಮಾಡಿರುವಂಥ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ. ಸೊ ಈ ಕಾರಣಕ್ಕಾಗಿ ಸೊ ಈಗಲೂ ಕೂಡ ಆರೋಪಗಳ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಏಕಪಕ್ಷ ನಡೆಸ್ತಾ ಇದ್ದಾರೆ ಅಂತ ಅನುಮಾನ ಇರೋದ್ರಿಂದ ನಾವು ಸಿಬಿಐಗೆ ಕೇಳ್ಕೊಂಡಿರೋದು. ನಿಮ್ಮ ಹತ್ರ ಏನು ದಾಖಲಾತಿಗಳಿದ್ದಾವೆ ಅಂತ ಹೇಳಿದ್ರೆ ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ತಂದಿದ್ದೀರಾ? ಏನೆಲ್ಲ ದಾಖಲಾತಿಗಳಿದ್ದಾವೆ ನಿಮ್ಮ ಹತ್ರ? ಸರ್, ಮಾನ್ಯ ನ್ಯಾಯಾಲಯಕ್ಕೆ ನಾವು ಪ್ರಮಾಣ ಪತ್ರದ ಮೂಲಕ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದೀವಿ. ಮುಖ್ಯವಾಗಿ ನಾನು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಇದೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮ ವ್ಯವಹಾರದ ಬಗ್ಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದಂಥ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ಲೋಕಾಯುಕ್ತರನ್ನ ಸರ್ಚ್ ವಾರೆಂಟ್ ಕೂಡ ಪಡೆದಿರ್ತಾರೆ. ಆ ಸರ್ಚ್ ವಾರೆಂಟ್ ಪಡೆದ ನಂತರ ದಿನಗಳಲ್ಲಿ ಆ ಸರ್ಚ್ ವಾರೆಂಟನ್ನು ಇಟ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಂಡು ತನಿಖೆಯನ್ನು ನಡೆಸಬೇಕಾಗಿದೆ ಅಂತ ಲೋಕಾಯುಕ್ತ ಅಧಿಕಾರಿಗಳು, ಅಂದರೆ ಇಂದಿನ ಮೈಸೂರು ಲೋಕಾಯುಕ್ತ SP ಆಗಿದ್ದಂಥ ಸಜಿತ್ ಅವರು ಸಚಿವರಾದ ಬೈರತಿ ಸುರೇಶ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಕೂಡಲೇ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರು ಬಂದು 140 ಕಡತಗಳನ್ನು ತೊಗೊಂಡೋಗ್ತಾರೆ. ಸೊ ಈ ಒಂದು ಕಾರಣವನ್ನು ಇಟ್ಕೊಂಡು ಮತ್ತು ಈ ಏಕಸದಸ್ಯ ಪೀಠನ ಆಯೋಗವನ್ನು ರಚನೆ ಮಾಡಿರೋ ಕಾರಣದಿಂದ ಲೋಕಾಯುಕ್ತದವರು ತನಿಖೆ ಮಾಡದೆ ಆ ಪ್ರಕರಣ ಅಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಸೊ ಅದು ವಿಚಾರಣೆ ಮಾಡೋದಕ್ಕೂ ತನಿಖೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಲೋಕಾಯುಕ್ತವರು ಆ ಅರ್ಜಿಯನ್ನು ಮುಕ್ತಾಯಗೊಳಿಸದೆ ವಿಚಾರಣೆ ತನಿಖೆಯನ್ನು ಮುಂದುವರಿಸಬೇಕಿತ್ತು. ಆದರೆ ಆರೋಪಿಗಳನ್ನು ರಕ್ಷಣೆ ಮಾಡೋ ಉದ್ದೇಶದಿಂದಲೇ ಆ ಪ್ರಕರಣ ಮುಕ್ತಾಯ ಮಾಡಿ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡಿರೋದು ಕಂಡುಬಂದಿದೆ. ಸೊ ಎಲ್ಲ ದಾಖಲೆಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ನಾವು ತಂದಿದ್ದೀವಿ. ಅಲ್ಲ, ಈಗ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನು ಸಲ್ಲಿಸಿದ್ದಾರೆ, ಅದ್ರ ಮೇಲೂ ಕೂಡ ನಿಮಗೆ ಗ್ಯಾರಂಟಿ ಇಲ್ಲ, ಅದು ಬಿ ರಿಪೋರ್ಟ್ ಆಗಿರುತ್ತಂತ ನಿಮ್ಗೆ ಅನುಮಾನನ? ಸರ್, ಈಗ ಅಂತಿಮ ವರದಿ ಸಲ್ಲಿಸಲ್ಲ ಸರ್. ಈಗೇನಾದರೂ ಇವತ್ತಿನವ್ರು ಏನು ತನಿಖೆ ನಡೆಸಿದ್ರೆ ಅದರ ಮಧ್ಯಂತರ ವರದಿಯನ್ನು ಅಷ್ಟೇ ಕೊಟ್ಟಿದ್ದಾರೆ ಹೊರತು ಸೊ ಅಂತಿಮ ವರದಿಯನ್ನು ಸಲ್ಲಿಸದೇ ಇರೋದ್ರಿಂದ ಸೊ ಬಿ ರಿಪೋರ್ಟ್ ಹಾಕಿದ್ರ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರ ಯಾವ ವರದಿ ಸಲ್ಲಿಸಿದ್ರೆ ನಮ್ಗೆ ಇನ್ನೂ ತಿಳಿದು ಬಂದಿಲ್ಲ. ಅದ್ರ ಮೇಲೂ ಗ್ಯಾರಂಟಿ ಇಲ್ಲ ಸರ್. ನಮಗೆ ಮೊದಲಿಂದ ಅನುಮಾನ ಇರೋದ್ರಿಂದ ಸರ್ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಸರ್. 2015 ಇಸ್ವಿಲಿ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಆ ಪ್ರಕಾರ 50-50 ಅನುಪಾತ ನಿವೇಶನ ಕೊಟ್ಟರು ಅಂತೇಳಿ ಎಲ್ಲ ದಾಖಲೆಗಳು ಹೇಳುತ್ತೆ. ಆದರೆ 2015 ಇರತಕ್ಕಂಥ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ. ಅಂದರೆ ಸುಳ್ಳು ಅಧಿಸೂಚನೆ ಇಟ್ಟುಕೊಂಡು ಸುಳ್ಳು ಕ್ರಯಪತ್ರಗಳನ್ನು ನೋಂದಣಿ ಮಾಡ್ಕೊಳ್ಳೋ ಮೂಲಕ ಸರ್ಕಾರ ಆಸ್ತಿಯನ್ನು ಕೊಟ್ಟಿರೋದು ಸ್ಪಷ್ಟವಾಗಿ ಲೋಕಾಯುಕ್ತ ಅಧಿಕಾರಿಗಳ ಕಂಡು ಬಂದಿದೆ. ಸುಮಾರು 100 ದಿವಸ ಆಗಿದೆ ತನಿಖೆ ಮುಂದುವರಿಸಿ. ಇವತ್ತಿನವರೆಗೂ ಕೂಡ ಒಬ್ಬ ಅಧಿಕಾರಿನಾಗಲಿ ಒಬ್ಬ ಆರೋಪಿತನಾಗಲಿ ಬಂಧನಕ್ಕೊಳಪಡಿಸಲ್ಲ. ಸೊ ಇದರಿಂದ ಗೊತ್ತಾಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಕರ್ತವ್ಯಕ್ಕೆ ಅನುಗುಣವಾಗಿ ತನಿಖೆ ನಡೆಸಲ್ಲ. ಅವರು ನಿಜವಾದ ತನಿಖೆ ನಡೆಸಿದರೆ ಸರ್ಕಾರ ಆಸ್ತಿಯನ್ನು ಕಬಳಿಸಿದಂಥ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಿ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಈಗ ನಿಮ್ಗೆ ನ್ಯಾಯ ಸಿಗೋ ಭರವಸೆ ಇದೆಯಾ? ಕೇಸ್ ಸಿಬಿಐಗೆ ಹಸ್ತಾಂತರ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಸರ್, ಖಂಡಿತವಾಗ್ಲೂ ನಾವು ಸಲ್ಲಿಸಿರ್ತಕ್ಕಂಥ ಮನವಿಯನ್ನು ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಈ ಪರಿಣಾಮ ಸಿಬಿಐ ಕೊಡಿಸೋದು ಎಲ್ಲ ವಿಶ್ವಾಸ ನಮಗಿದೆ. ಸೊ ಇದು ಸ್ನೇಹಮಯಿ ಕೃಷ್ಣ ಅವರ ವಿಶ್ವಾಸ. ಈ ಪ್ರಕರಣ ಸಿಬಿಐಗೆ ಹೋಗತ್ತೆ, ನಮಗೆ ನ್ಯಾಯ ಸಿಗತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಗುರುನಾಥ್ ಕಟ್ಟಿಮನಿ ಜೊತೆ ಪ್ರಕಾಶ್ ನುನ್ವಿ, ನ್ಯೂಸ್ ಫಸ್ಟ್, ಧಾರವಾಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.